ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ಆರೋಗ್ಯ ಕೇಂದ್ರ, ನಿಸರ್ಗ ಮನೆ, ಶಿರಸಿ. ಆತ್ಮೀಯ ವೀಕ್ಷಕರಿಗೆ, ಆತ್ಮೀಯ ಸಾಧಕರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಹೃದಯಪೂರ್ವಕ ಸ್ವಾಗತ. ಆತ್ಮೀಯರೇ, ಇವತ್ತು ವಿಶೇಷ ಅತಿಥಿಯಾಗಿ ನಮ್ಮ ಜೊತೆಗೆ ನಿಸರ್ಗ ಮನೆ, ಶಿರಸಿ ವೇದ ಆರೋಗ್ಯ ಕೇಂದ್ರದ ಪ್ರಕೃತಿ ಚಿಕಿತ್ಸಾ ಯೋಗ ವಿಭಾಗದ ಕೆಲಸ ಮಾಡ್ತಾ ಇರುವಂಥ ಡಾಕ್ಟರ್ ಗ್ರೀಷ್ಮಾ ಅವರಿದ್ದಾರೆ. ಅವ್ರನ್ನ ಸ್ವಾಗತಿಸೋಣ. ವೆಲ್ಕಮ್ ಮೇಡಮ್. ಸೊ ಇವತ್ತಿನ ಸಂಚಿಕೆಯಲ್ಲಿ ಫಂಗಲ್ ಇನ್ಫೆಕ್ಷನ್ ತುಂಬ ಜನರಿಗೆ ಕಾಡ್ತಾ ಇದೆ. ಎಷ್ಟು ಕ್ರೀಮ್ ಹಚ್ಚಿದ್ರು, ಎಷ್ಟು ಮಾತ್ರೆ ತಗೊಂಡ್ರು ಒಂದು ಸಲ ಕಡಿಮೆ ಆಗುತ್ತೆ, ಪುನಃ ಬರುತ್ತೆ. ಹಾಗಾದ್ರೆ ಫಂಗಲ್ ಇನ್ಫೆಕ್ಷನ್ನ ಸಂಪೂರ್ಣವಾಗಿ ಕಡಿಮೆ ಮಾಡಲಿಕ್ಕೆ 10 ಮನೆಮದ್ದುಗಳನ್ನು ತೆಗೆದುಕೊಂಡು ಮೇಡಮ್ ಬಂದಿದೆ. ಸೊ ಇವತ್ತಿನ ಸಂಚಿಕೆಯಲ್ಲಿ ಫಂಗಲ್ ಇನ್ಫೆಕ್ಷನ್ನಿಗೆ, ತುರಿಕೆಗೆ ಪದೇ ಏನು ನಾವು ಇನ್ನರ್ವೇರ್ ಹಾಕ್ತೀವಿ, ತೊಡೆಯ ಭಾಗದಲ್ಲಿ ಬರುತ್ತೆ, ಗಜಕರ್ಣ ಆ ಥರದ್ದು, ಹಾಗೆಯೇ ದೇಹದ ಪ್ರೈವೇಟ್ ಪಾರ್ಟ್ಸಲ್ಲಿ ಬರುತ್ತೆ, ಹಾಗೆಯೇ ಎಲ್ಲಿ ಬೆವರು ಜಾಸ್ತಿ ಬರುತ್ತೆ ಅಲ್ಲಿ ಬರುತ್ತೆ, ಅಲ್ಲೆಲ್ಲ ಬರುವಂತಹ ಫಂಗಲ್ ಇನ್ಫೆಕ್ಷನ್ಗೆ ಪರಿಣಾಮಕಾರಿ 10 ಮನೆಮದ್ದುಗಳು. ಈ 10 ಮನೆಮದ್ದುಗಳಲ್ಲಿ ನಿಮಗೆ ಸೂಕ್ತವಾದದ್ದನ್ನು ನೀವು 15 ದಿವಸ ಬಳಸಿ ನೋಡಿ. ನಿಮಗೆ ಕಡಿಮೆ ಆಯಿತು ಅಂದರೆ ಅದನ್ನು ಮುಂದುವರಿಸಿ. ಅದು ಒಂದು ವೇಳೆ ಸೆಟ್ ಆಗಿಲ್ಲ ಅಂದರೆ ಬೇರೆ ತೆಗೆದುಕೊಳ್ಳಿಕ್ಕಾಗತ್ತೆ, ಬೇರೆ ಟ್ರೈ ಮಾಡಲಿಕ್ಕಾಗತ್ತೆ. ಈ 10 ಮನೆಮದ್ದುಗಳಲ್ಲಿ ಒಂದಾದರೂ ಖಂಡಿತ ನಿಮಗೆ ಪ್ರಯೋಜನ ಆಗುತ್ತೆ ಅನ್ನುವಂಥ ನಂಬಿಕೆ ನಮ್ಮದು. ಯಾಕೆಂದರೆ ನಾವು ಅನೇಕರಿಗೆ ಇದನ್ನು ಹೇಳಿಕೊಟ್ಟು ಪ್ರಯೋಜನ ಆಗಿದೆ. ಸೊ ಹಾಗಾಗಿ ಆ ಒಂದು ಪ್ರೂವ್ ಆದಂತಹ ಮನೆಮದ್ದುಗಳನ್ನೇ ನಿಮ್ಗೆ ತಿಳಿಸಲಿಕ್ಕೆ ನಾವು ಬಂದಿದ್ದೇವೆ. ಅದಕ್ಕೂ ಪೂರ್ವದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡಾಕ್ಟರ್ ಹೆಗ್ಡೇಸ್ ಹೆಲ್ತ್ ಟಿಪ್ಸ್ ವಾಟ್ಸಪ್ ಲಿಂಕ್ ಇದೆ. ಆ ಲಿಂಕನ್ನು ಕ್ಲಿಕ್ ಮಾಡಿ ನಮ್ಮ ಗ್ರೂಪನ್ನು ಜಾಯ್ನ್ ಆಗಿ ಡೈಲಿ ನಾವು ನಿಮಗೆ ಫ್ರೀಯಾಗಿ ಹೆಲ್ತ್ ಟಿಪ್ಸ್ ಕಳಿಸ್ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಷ್ಟೇ ಅಲ್ಲ, ಆದಮೇಲೆ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್. ಈ ಒಂದು ಕಾನ್ಸೆಪ್ಟ್ನ ಪ್ರಯೋಜನ ಪಡಲಿಕ್ಕೆ ಕೆಳಗಡೆ ಬರ್ತಾ ಇರುವಂಥ ನಂಬರ್ಗೆ ತಾವು ಒಂದು ಮಿಸ್ಡ್ ಕಾಲ್ ಕೊಟ್ಟರೆ 1 ಅಥವಾ 2 ದಿವಸ ನಮ್ಮ ವೈದ್ಯರು ತಮಗೆ ಕರೆ ಮಾಡ್ತಾರೆ. ವೈದ್ಯರ ಜೊತೆ ಮಾತನಾಡಿ ತಮ್ಮ ವೈಯಕ್ತಿಕ ಸಮಸ್ಯೆಗಳನ್ನು ಚರ್ಚೆ ಮಾಡಿ ಆಹಾರ ಔಷಧಿ, ಮನೆಮದ್ದು, ಆಯುರ್ವೇದಿಕ್ ಔಷಧಿ, ನಿಮ್ಮ ತೊಂದರೆಗೆ ಅನುಗುಣವಾದಂತಹ ಔಷಧಿಗಳನ್ನು ನಿಮ್ಮ ಮನೆಗೆ ತರಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಈ ವ್ಯವಸ್ಥೆಯ ಪ್ರಯೋಜನ ಪಡ್ಕೊಳ್ಳಿ ಅಂತ ಹೇಳ್ತಾ, ಫಂಗಲ್ ಇನ್ಫೆಕ್ಷನ್ ಅನೇಕರನ್ನ ಕಾಡ್ತಾ ಇದೆ. ಹಾಗಾಗಿ ಈ ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡ್ಕೊಳ್ಳಿ. ನಿಸರ್ಗ ಮನೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ನೋಟಿಫಿಕೇಶನ್ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ವಿನಂತಿಯನ್ನು ಮಾಡ್ತಾ, ಡಾಕ್ಟ್ರೇ, ಫಂಗಲ್ ಇನ್ಫೆಕ್ಷನ್ ಇವತ್ತು ಕಾಮನ್ ಆಗಿದೆ. ಹೌದು, ಫಂಗಲ್ ಇನ್ಫೆಕ್ಷನ್ ನಾವು ಯಾವಾಗಲೂ ನೋಡ್ತಾ ಇರ್ತೀವಿ, ತುಂಬ ಜನರಲ್ಲಿ ಕಾಡ್ತಾ ಇರುತ್ತೆ ಈ ಸಮಸ್ಯೆ. ಇದಕ್ಕೆ ನಾನು ಇವತ್ತು ತೊಗೊಂಡು ಬಂದಿರೋ ಮನೆಮದ್ದುಗಳು ಯಾವುದಂದರೆ, ಮೊದಲನೇದು ಇಂಟರ್ನಲ್ಲಿ ನಾವು ಹೇಗೆ ಅದನ್ನು ಹೊರಗೆ ಹಾಕ್ಬೋದು, ಒಳಗೆ ಇರೋ ಫಂಗಸನ್ನು ಹೇಗೆ ಹೊರಗೆ ಹಾಕ್ಬೋದು, ಅದು ಮತ್ತು ಹೊರಗಿಂದ ಬರೋ ರೋಗಗಳಿರ್ತಲ್ಲ, ಹೊರಗಿಂದ ಅಪ್ಲಿಕೇಶನ್ಸ್ಗಳನ್ನು ತೊಗೊಂಡು ಬಂದಿದ್ದೀನಿ. ಮೊದಲನೇದಾಗಿ ಇಂಟರ್ನಲ್ಲಿ ನಾವು ನೋಡೋದಾದರೆ, ಗಾರ್ಲಿಕ್, ಬೆಳ್ಳುಳ್ಳಿಯನ್ನು ನೋಡೋದಾದರೆ, ಬೆಳ್ಳುಳ್ಳಿಯನ್ನು ಸೇವಿಸೋದ್ರಿಂದ ಅದರಲ್ಲಿ ಆ್ಯಂಟಿಫಂಗಲ್ ಪ್ರಾಪರ್ಟೀಸ್ ಜಾಸ್ತಿ ಇದೆ. ಅದರ ಜೊತೆಗೆ ರೋಗ ನಿರೋಧಕ ಶಕ್ತಿ, ಇಮ್ಯುನಿಟಿಯನ್ನು ಕೂಡ ಹೆಚ್ಚು ಮಾಡುತ್ತೆ. ಫಂಗಲ್ ಇನ್ಫೆಕ್ಷನ್ಸ್ ಅಂತ ಹೇಳಿದರೆ ಯೂಶ್ವಲಿ ನಮಗೆ ಇಮ್ಯುನಿಟಿ ಕಡಿಮೆ ಇರೋದ್ರಿಂದ ಆಗೋದು. ಸೊ ಅದರಿಂದ ಇಮ್ಯುನಿಟಿನ ಹೆಚ್ಚು ಮಾಡೋದು ಕೂಡ ಗಾರ್ಲಿಕ್ನ ಒಂದು ಪರಿಣಾಮಕಾರಿ ಗುಣ ಆಗಿದೆ. ಅದಾದಮೇಲೆ ನೆಕ್ಸ್ಟ್ ತಗೊಳ್ಳೋದಾದರೆ ಬೇವಿನ ಎಲೆಗಳನ್ನು ಜಜ್ಜಿ ಅದರಿಂದ ರಸವನ್ನು ತೆಗೆದು ದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದ್ರಿಂದ ಕೂಡ ಫಂಗಲ್ ಪ್ರಾಪರ್ಟೀಸನ್ನು ಕಡಿಮೆ ಮಾಡ್ಬೋದಾಗಿದೆ. ಸೊ ನಮ್ಮ ವೀಕ್ಷಕರಿಗೆ ಕ್ವಾಂಟಿಟಿಯನ್ನು ಹೇಳ್ತಾ ಬರೋಣ. ನೀವು ಬೆಳ್ಳುಳ್ಳಿ ಎಸಲುಗಳನ್ನು ನೋಡ್ರೆ ಒಳಗಡೆ ಏನು ಬೆಳ್ಳುಳ್ಳಿ ಬರುತ್ತೆ. ಸೊ ಒಂದು ದಿವಸಕ್ಕೆ 1 ಅಥವಾ 2 ಬೆಳ್ಳುಳ್ಳಿಯನ್ನು ತಾವು ಸೇವಿಸ್ಬೋದು. ಸೊ ಇಲ್ಲಿ ಬೆಳ್ಳುಳ್ಳಿಯನ್ನು ನೀವು ಹಾಗೆ ತಿಂದರೆ ಬಾಯಿ ವಾಸನೆ ಬರುತ್ತೆ ಅಂತಿದ್ದವರು ಸ್ವಲ್ಪ ಬೆಳ್ಳುಳ್ಳಿಯನ್ನು ಜಜ್ಜಿ ಬೆಣ್ಣೆಯಲ್ಲಿ ಅಥವಾ ತುಪ್ಪದಲ್ಲಿ ಅದನ್ನು ಸ್ವಲ್ಪ ಫ್ರೈ ಮಾಡಿ ಹಾಗೆ ತಿನ್ನಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಈ ಉಪಾಯವನ್ನು ತಾವು ಮಾಡ್ಬೋದು. ಸೊ ಹಾಗೆ ನೀವು ಎರಡನೇ ಹೇಳಿದಂಥ ಉಪಾಯ ಕಹಿಬೇವು. ಸೊ ಕಹಿಬೇವಿನ ರಸಕ್ಕೆ ಒಂದು ನೆಗೆಟಿವ್ ಪಾಯಿಂಟ್ ಏನಿದೆ ಅಂದರೆ, ಅದು ಸ್ಪರ್ಮ್ಗಳನ್ನು ಕೊಲ್ಲುವಂಥ ಗುಣವನ್ನು ಕೂಡ ಹೊಂದಿದೆ. ಹಾಗಾಗಿ ಈಗ ಮಕ್ಕಳನ್ನು ಅಪೇಕ್ಷೆ ಪಡ್ತಾ ಇರುವವರು, ಅದರಲ್ಲೂ ಪುರುಷರಲ್ಲಿ ಕಹಿಬೇವನ್ನು ಜಾಸ್ತಿ ಸೇವಿಸಿದ್ರೆ ತೊಂದರೆ ಆಗುತ್ತೆ. ಹಾಗಾಗಿ ಅವರನ್ನು ಬಿಟ್ಟು ಉಳಿದವರೆಲ್ಲ, ಅಂದರೆ ಮಕ್ಕಳಾಗಿದೆ ಈಗ ತೊಂದರೆ ಇಲ್ಲ ಅಂತಿದ್ದವರಿಗೆಲ್ಲ ಕಹಿಬೇವು ಯಾವುದೇ ತೊಂದರೆ ಮಾಡೋದಿಲ್ಲ. ಕಹಿಬೇವಿನ ಜಾಸ್ತಿ ಬೇಡ, ಒಂದು 1/4 ಗ್ಲಾಸ್ ಜ್ಯೂಸನ್ನು ನೀವು ಒಂದು 10-15 ಎಲೆಯಲ್ಲಿ ಮಾಡ್ಕೊಂಡು ಕುಡಿದ್ರೆ ಸಾಕು. ಸೊ ಇದು ಕೂಡ ನಿಮಗೆ ಫಂಗಲ್ ಇನ್ಫೆಕ್ಷನ್ ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ, ಕರುಳನ್ನು ಶುದ್ಧಿ ಮಾಡುತ್ತೆ. ಓಕೆ, 2 ಮನೆಮದ್ದನ್ನು ಹೇಳಿದ್ದೀರಾ. ನೆಕ್ಸ್ಟ್ ಕಹಿಬೇವು, ಅದರ ಜೊತೆಗೆ ತುಳಸಿ ರಸ, ಅದಕ್ಕೆ ಸ್ವಲ್ಪ ಅರಿಶಿಣ ಪುಡಿ, ಇದೆಲ್ಲವನ್ನ ಕಲಸಿ ಮಿಕ್ಸ್ ಮಾಡಿ ಉಂಡೆ ತರ ಮಾಡಿ ಅದನ್ನ ಜಸ್ಟ್ ಹಂಗೆ ನುಂಗುದು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ. ಜಜ್ಜಿ ಉಂಡೆ ತರ ಮಾಡಬೇಕು. ಒಂದು 5-6 ಎಲೆಗಳು ಕಹಿಬೇವು, ಒಂದು 5-6 ಎಲೆಗಳು ತುಳಸಿ, ಹಾಗೇನೆ ಅರಿಶಿಣ ಒಂದು 2 ಚಿಟಿಕೆ ಹಾಕಿ ಅದನ್ನು ಜಜ್ಜಿ ಉಂಡೆ ತರ ಮಾಡಿ ಗುಳಿಗೆ ತರ ಮಾಡಿ ನುಂಗುದು. ಅದು ಸರಳವಾಗಿ ಆಗುತ್ತೆ. ಅದರಲ್ಲಿ ಎಲ್ಲ ಸಿಗುತ್ತೆ, ತುಳಸಿ ಹಾಗೆ ಇದು ಕಹಿಬೇವು ಮತ್ತೆ ಅರಿಶಿಣದ ಎಲ್ಲ ಪ್ರಾಪರ್ಟೀಸ್ ಒಟ್ಟಿಗೆ ಬಾಡಿಗೆ ಸಿಗುತ್ತೆ. ಇದು ಕೂಡ ಆಂಟಿ ಫಂಗಲ್ ಕೆಲಸ ಮಾಡುತ್ತೆ. ಇಂಟರ್ನಲ್ಲಿ ಅಂದರೆ ದೇಹದ ಒಳಗೆ ತೆಗೆದುಕೊಳ್ಳುವಂಥ ಒಂದು ಸರಳವಾದ ಔಷಧಿ. ಇದನ್ನು ಬೆಳಗ್ಗೆ ಒಂದು ನೀವು ಬ್ರೇಕ್ಫಾಸ್ಟ್ ಆಗಿ 2 ತಾಸು ನಂತರ ಅಥವಾ ಸಂಜೆ 5 ಗಂಟೆ ಹೊತ್ತಿಗೆ ತೆಗೆದುಕೊಳ್ಬೋದು. ದಿನಕ್ಕೆ 1 ಸಲ ಮಾಡಿದ್ರು ಸಾಕು. ಒಂದು
ಎಷ್ಟು ದಿವಸ ಮಾಡಬೇಕು ಅಂದರೆ ಒಂದು ಕಡಿಮೆ ಆಗುವವರೆಗೆ ಒಂದು 21 ದಿನಗಳ ಕಾಲ ಮಾಡಿದಾಗ ನಿಮ್ಗೆ ಕಡಿಮೆ ಆಗೋದು ಗೊತ್ತಾಗುತ್ತೆ. ಇಲ್ಲ ಒಂದು ತಿಂಗಳ ಮಾಡ್ಬೋದು ಅಷ್ಟೇ. ಸೊ 1 ತಿಂಗಳದಲ್ಲೂ ಕಡಿಮೆ ಆಗಿಲ್ಲ ಅಂದರೆ ನೀವು ಬೇರೆ ಮನೆ ಮದ್ದನ್ನು ಟ್ರೈ ಮಾಡಬೇಕು. ಅದು ನಿಮಗೆ ದೇಹಕ್ಕೆ ಪರಿಣಾಮ ಆಗ್ತಾ ಇಲ್ಲ ಅಂತ ಅರ್ಥ. ಸೊ ಯಾವುದೇ ಅಡ್ಡ ಪರಿಣಾಮ ಅಂತೂ ಖಂಡಿತ ಇಲ್ಲ. ಹಾಗಾಗಿ ನೀವು ಪ್ರಯತ್ನವನ್ನು ಮಾಡಲಿಕ್ಕೆ ಯಾವುದೇ ತೊಂದರೆ ಇಲ್ಲ. ಓಕೆ. ನೆಕ್ಸ್ಟ್ ನಾವು ಎಕ್ಸ್ಟರ್ನಲ್ ಅಪ್ಲಿಕೇಶನ್ಸ್ ಅಂದರೆ ಹೊರಗಡೆ ಚರ್ಮದ ಗುಣಗಳನ್ನು ಹೆಚ್ಚಿಸುವಂಥದ್ದು, ಫಂಗಸನ್ನು ಕಡಿಮೆ ಮಾಡುವಂಥ ಗುಣಗಳನ್ನು ಹೊಂದಿರೋದು ಯಾವುದೆಲ್ಲ ಅಂದರೆ, ಮೊದಲನೇದಾಗಿ ನಾವು ನೋಡೋದಾದರೆ ತುಳಸಿ ರಸದಲ್ಲಿ ಆಂಟಿ ಫಂಗಲ್ ಪ್ರಾಪರ್ಟೀಸ್ ಹೆಚ್ಚಿದೆ. ಅದರ ಜೊತೆಗೆ ಉಪ್ಪು ಏನು ಮಾಡುತ್ತೆ ಅಂತ ಹೇಳಿದರೆ, ಅದು ಫಂಗಸ್ನ ಗ್ರೋತನ್ನು ಇನ್ಹಿಬಿಟ್ ಮಾಡುತ್ತೆ, ಫಂಗಸ್ಗಳನ್ನು ಕೊಲ್ತಾ ಬರುತ್ತೆ. ಸೊ ಉಪ್ಪು ಹಾಗೆ ತುಳಸಿ ರಸವನ್ನು ಎರಡನ್ನ ಮಿಕ್ಸ್ ಮಾಡಿ ನಾವು ಎಲ್ಲಿ ಎಲ್ಲ ತುರ್ಕೆ ಇದೆ ಅಥವಾ ಆ ಜಾಗ ಫಂಗಸ್ನ ಜಾಗ ಏನಿದೆ ಅದಕ್ಕೆ ಅಪ್ಲೈ ಮಾಡೋದ್ರಿಂದ ಫಂಗಸ್ ಗ್ರೋತ್ ಕಡಿಮೆ ಆಗುತ್ತೆ, ಇನ್ಫೆಕ್ಷನಲ್ಲಿ ಹೆಲ್ಪ್ ಮಾಡುತ್ತೆ. ಸೊ ಈ ಒಂದು ಸರಳ ಮನೆಮದ್ದನ್ನು ನೀವು ಮಾಡ್ತಾ ಬನ್ನಿ. ನಾವು ಅನೇಕರಿಗೆ ಇದನ್ನು ಹೇಳಿದ್ವಿ, ತುಂಬ ಪ್ರಯೋಜನ ಆಗಿದೆ. ಪ್ರತಿದಿನ 1 ಅಥವಾ 2 ಸಲ ತುಳಸಿಯ ರಸ ಹಾಗೂ ಉಪ್ಪನ್ನು ಸೇರಿಸಿ ಹಚ್ತಾ ಬನ್ನಿ. ಸೊ ಫಂಗಸನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಭಾಳ ಪರಿಣಾಮಕಾರಿ ಮನೆಮದ್ದು ಇದು. ಸೊ ನಿಮಗೆ ಯಾವುದೇ ಖರ್ಚು ಕೂಡ ಇಲ್ಲ. ಸೊ ತುಳಸಿ ಎಲ್ಲರ ಮನೆಯಲ್ಲಿ ಬೆಳೆದಿರ್ತಾರೆ. ಸೊ ಉಪ್ಪು ಎಲ್ಲರ ಮನೆಯಲ್ಲೂ ಇರುತ್ತೆ. ಸೊ ಹಾಗಾಗಿ ಭಾಳ ಈಸಿ ಹಾಗೂ ಪರಿಣಾಮಕಾರಿ ಮನೆಮದ್ದು. ನೆಕ್ಸ್ಟ್ ಮನೆಮದ್ದು ಜೇನುತುಪ್ಪ ಅನಾದಿ ಕಾಲದಿಂದ ಹೇಳ್ತಾ ಬಂದಿದ್ದಾರೆ, ಇದು ಆಂಟಿ ಫಂಗಲ್ ಪ್ರಾಪರ್ಟೀಸ್ ಹಾಗೆ ಆಂಟಿ ವೈರಲ್ ಪ್ರಾಪರ್ಟೀಸ್ ಇದರಲ್ಲಿ ತುಂಬ ಜಾಸ್ತಿ ಇದೆ ಅಂತ. ಹಾಗಾಗಿ ಜೇನುತುಪ್ಪವನ್ನು ನಾವು ಖಾಲಿ ಜೇನುತುಪ್ಪವನ್ನು ತಗೊಂಡು ಎಲ್ಲಿ ಫಂಗಲ್ ಇನ್ಫೆಕ್ಷನ್ ಇದೆ ಆ ಜಾಗಕ್ಕೆ ಅಪ್ಲೈ ಮಾಡಿ ಹಾಗೆ ಬಿಟ್ಟು 20 ನಿಮಿಷ ನಂತರ ತೊಳೆಯೋದ್ರಿಂದ ಫಂಗಲ್ ಇನ್ಫೆಕ್ಷನ್ ಗ್ರೋತ್ ಆಗೋದು ನಿಲ್ಲುತ್ತೆ. ಸೊ ಆರ್ಗ್ಯಾನಿಕ್ ಹನಿ ಇವತ್ತು ಸಿಗ್ತಾ ಇದೆ ಆರ್ಗ್ಯಾನಿಕ್ ಶಾಪ್ಗಳಲ್ಲಿ. ಈ ಆರ್ಗ್ಯಾನಿಕ್ ಹನಿಯನ್ನು ಸಾಧ್ಯ ಆದಷ್ಟು ತಂದು, ಒಳ್ಳೆ ಕ್ವಾಲಿಟಿ ಹನಿಯನ್ನು ತಂದು ಈ ಒಂದು ಜೇನುತುಪ್ಪವನ್ನು ಅಪ್ಲೈ ಮಾಡೋದು ಕೂಡ ಫಂಗಲ್ ಇನ್ಫೆಕ್ಷನ್ ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಓಕೆ. ಅದಾದ ನಂತರ ನೆಕ್ಸ್ಟ್ ನಾವು ಹೇಳೋದಾದರೆ ಲಿಕೋರೈಸ್, ಜ್ಯೇಷ್ಠ ಮಧು ಏನಿದೆಯಲ್ಲ, ಜ್ಯೇಷ್ಠ ಮಧುವನ್ನು ನೀರಿಗೆ ಹಾಕಿ ಕುದಿಸಿ ಅದನ್ನು ತಣ್ಣಗಾಗಲಿಕ್ಕೆ ಬಿಟ್ಟು ಮತ್ತೆ ಇನ್ಫೆಕ್ಷನ್ ಇರೋ ಜಾಗದಲ್ಲಿ ಹಚ್ಚಿದರೆ ಅದು ಕೂಡ ಪರಿಣಾಮಕಾರಿಯಾಗಿದೆ. ಜ್ಯೇಷ್ಠ ಮಧು ವಾಶ್ ಹೆಲ್ಪ್ ಮಾಡುತ್ತೆ, ಇನ್ಫೆಕ್ಷನ್ಗೆ ಕ್ಲೀನ್ ಮಾಡಲಿಕ್ಕೆ, ಫಂಗಸ್ ಗ್ರೋತನ್ನು ಕಡಿಮೆ ಮಾಡಲಿಕ್ಕೆ ಈ ಒಂದು ಜ್ಯೇಷ್ಠ ಮಧುವಿನ ಕಷಾಯವನ್ನು ಹಾಕಿ ವಾಶ್ ಮಾಡಬೇಕು. ಸೊ ಸಾಮಾನ್ಯವಾಗಿ ಲೋಷನ್ಸ್ ಎಲ್ಲ ಹಚ್ತಾ ಇರ್ತೀರ, ಅದ್ರ ಬದಲಿಗೆ ನೀವು ಈ ಜ್ಯೇಷ್ಠ ಮಧುವಿನ ಸ್ವಲ್ಪ ಸ್ಟ್ರಾಂಗ್ ಕಷಾಯ ಮಾಡ್ಕೊಳ್ಳಿ ಹೊರಗಡೆ ಹಾಕಲಿಕ್ಕೆ. ಸೊ ಒಂದು ಲೋಟ ನೀರಿಗೆ 1-2-3 ಚಮಚ ಜ್ಯೇಷ್ಠ ಮಧುವಿನ ಪುಡಿಯನ್ನು ಹಾಕಿ ಕುದಿಸಿ ಆ ನೀರಲ್ಲಿ ಆ ಫಂಗಸ್ ಜಾಗವನ್ನು ವಾಶ್ ಮಾಡ್ಕೊಳ್ಳೋದ್ರಿಂದಾಗಿ ಬೇಗನೆ ಫಂಗಸ್ ಕಡಿಮೆ ಆಗಲಿಕ್ಕೆ ಸಹಾಯ ಆಗುತ್ತೆ. ಮುಂದೆ ನಾವು ಆ್ಯಪಲ್ ಸಿಡರ್ ವಿನೆಗರನ್ನು ಎಕ್ಸ್ಟರ್ನಲಿ ಬರೀ ಆ್ಯಪಲ್ ಸಿಡರ್ ವಿನೆಗರಿಗೆ ಹತ್ತಿಯನ್ನು ಹದ್ಬಿಟ್ಟು ಅದನ್ನು ಜಸ್ಟ್ ಎಲ್ಲಿ ಆಗಿದೆ ಅಲ್ಲಿ ಹಚ್ಚಿಬಿಟ್ಟು 20 ನಿಮಿಷ ಬಿಟ್ಟು ತೊಳೆಯೋದು. ಅದನ್ನು 2-3 ಸಲ ಮಾಡಬೇಕು ದಿನಕ್ಕೆ. ಮಾಡ್ತಾ ಬಂದಲ್ಲಿ ಅದು ಫಂಗಸ್ನ ಗ್ರೋತನ್ನು ಬೆಳವಣಿಗೆ ಆಗೋದನ್ನು ನಿಲ್ಲಿಸುತ್ತೆ. ಸೊ ಆ್ಯಪಲ್ ಸಿಡರ್ ವಿನೆಗರ್ ಇದು ತುಂಬ ಅಸಿಡಿಕ್ ಮೀಡಿಯಾ, ಸ್ಟ್ರಾಂಗ್ ಇರುತ್ತೆ. ಸೂಕ್ಷ್ಮಾಣು ಜೀವಿಗಳನ್ನು ಕೊಲ್ಲುವಂಥ ಶಕ್ತಿ ಆ್ಯಪಲ್ ಸಿಡರ್ ವಿನೆಗರ್ಲಿ ಇದೆ. ಸೊ ಆ್ಯಪಲ್ ಸಿಡರ್ ವಿನೆಗರ್ ಎಲ್ಲ ಕಡೆ ಮಾರ್ಕೆಟಲ್ಲಿ, ಮೆಡಿಕಲ್ ಶಾಪಲ್ಲೆಲ್ಲ ಅವೈಲೇಬಲ್ ಇದೆ. ಅದನ್ನು ತಂದುಬಿಟ್ಟು ನೀವು ಹತ್ತಿಯಲ್ಲಿ ತೆಗೆದುಕೊಂಡು ಹತ್ತಿಯಲ್ಲಿ ಅದನ್ನು ಹಚ್ಚಿ ಆ ಒಂದು ಭಾಗದಲ್ಲಿ ಮಸಾಜ್ ಥರ ಮಾಡ್ಕೊಳ್ಳೋದು, ಎಲ್ಲಿ ಫಂಗಸ್ ಇದೆಯೋ ಎಲ್ಲಿ ತುರುಕೆ ಇದೆಯೋ ಅಲ್ಲಿ. ಸೊ ಇದು ಕೂಡ ನಿಮಗೆ ತುಂಬ ಅನುಕೂಲ ಮಾಡಿಕೊಡುತ್ತೆ. ಓಕೆ. ಮುಂದಿನ ಮನೆಮದ್ದು ಯಾವುದಂದರೆ ಅಲೋವೆರಾ ಜೆಲ್. ಅಲೋವೆರಾ ಸಾಮಾನ್ಯವಾಗಿ ಎಲ್ಲ ಕಡೆ ಸಿಗ್ತಾ ಇರುತ್ತೆ. ಅಲೋವೆರಾ ಜೆಲ್ಲನ್ನು ಹಾಗೆ ಅಲೋವೆರಾ ಗಿಡದಿಂದ ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನು ಫಂಗಲ್ ಇನ್ಫೆಕ್ಷನ್ ಇರೋ ಜಾಗದಲ್ಲಿ ಹಚ್ಚೋದು. ಅಲೋವೆರಾದ ಪ್ರಾಪರ್ಟೀಸ್ ಏನಂತ ಹೇಳಿದರೆ, ಫಸ್ಟ್ಗೆ ಅಲೋವೆರಾ ಆ್ಯಂಟಿ ಫಂಗಲ್ ಆಗಿ ಆ್ಯಕ್ಟ್ ಮಾಡುತ್ತೆ, ಅದು ಫಂಗಸ್ನ ಗ್ರೋತನ್ನು ಆಗಲಿಕ್ಕೆ ಬಿಡಲ್ಲ. ಇನ್ನೊಂದು ಏನಂತ ಹೇಳಿದರೆ ಅಲೋವೆರಾ ನಿಮ್ಮ ತ್ವಚೆಯ ಕಾಂತಿಯನ್ನು ಕೂಡ ಹೆಚ್ಚು ಮಾಡುತ್ತೆ. ಸೊ ಅಲೋವೆರಾ ಹಚ್ಚೋದ್ರಿಂದ ಮಾರ್ಕ್ ಕೂಡ ಉಳಿಯೋದಿಲ್ಲ, ಫಂಗಸ್ ಇನ್ಫೆಕ್ಷನ್ನಿನ ಮಾರ್ಕ್ ಕೂಡ ಉಳಿಯೋದಿಲ್ಲ. ಸೊ ಅಲೋವೆರಾ ಜೆಲ್, ಲೋಳೆ ಸರ ಅಂತ ಏನು ಹೇಳ್ತೇವಲ್ಲ, ಸೊ ಇದು ಭಾಳ ಅನುಕೂಲಕಾರಿ. ಸೊ ಇದು ಚರ್ಮದ ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಸೊ ಎಲ್ಲ ಬ್ಯೂಟಿ ಸೋಪ್ಗಳಲ್ಲಿ, ಬ್ಯೂಟಿ ಪ್ರಾಡಕ್ಟಲ್ಲಿ ಅಲೋವೆರಾ ನೀವು ನೋಡ್ತಾ ಇರ್ತೀರಾ. ಸೊ ಅಲೋವೆರಾ ನೇರವಾಗಿ ಪಾಟ್ಗಳಲ್ಲಿ ನಾವೇ ಬೆಳೆಸಿ ಅದನ್ನು ಉಪಯೋಗಿಸೋದ್ರಿಂದ ಭಾಳ ಅನುಕೂಲ ಆಗುತ್ತೆ. ಇದಕ್ಕೆ ಬೇರೆ ಬೇರೆ ಔಷಧಿ ಗುಣಗಳು ಇದೆ. ಸೊ ಫಂಗಲ್ ಇನ್ಫೆಕ್ಷನ್ನ ಕಡಿಮೆ ಮಾಡುವಂಥ ಗುಣ ಕೂಡ ಇದೆ. ನೆಕ್ಸ್ಟ್ ಪ್ರಾಪರ್ಟಿ ಬಂದು ರಾ ಪಪಾಯ ಸೀಡ್ ಅಂತ ಕೇಳಿರ್ತೀರ. ಹಸಿ ಪಪಾಯದ ಬೀಜಗಳನ್ನು ಒಣಗಿಸ್ಬಿಟ್ಟು ಅದನ್ನು ಪೌಡರ್ ಮಾಡಿ ಪೇಸ್ಟ್ ರೀತಿಯಲ್ಲಿ ಅದನ್ನು ಮಾಡಿಕೊಂಡು ಅದನ್ನು ಎಕ್ಸ್ಟರ್ನಲಿ ಅಪ್ಲಿಕೇಶನ್ ಮಾಡೋದ್ರಿಂದ ಫಂಗಲ್ ಇನ್ಫೆಕ್ಷನ್ ಆಗೋದನ್ನು ತಡೆಗಟ್ಬೋದು. ಸೊ ನಿಮಗೆ ಪಪ್ಪಾಯಿ ಕಾಯಿ ಅಥವಾ ಪಪ್ಪಾಯ ಹಣ್ಣಾದರೂ ಪರವಾಗಿಲ್ಲ, ಅದರ ಬೀಜಗಳನ್ನು ತೆಗೆದುಕೊಂಡು ಸಂಗ್ರಹ ಮಾಡಿಟ್ಕೊಳ್ಬೇಕು, ಅದನ್ನು ಒಣಗಿಸಿಟ್ಕೊಳ್ಬೇಕು. ಅದನ್ನು ಪೇಸ್ಟ್ ಥರ ಮಾಡಿ ಫಂಗಲ್ ಇನ್ಫೆಕ್ಷನ್ ಆಗುವಂಥ ಜಾಗಕ್ಕೆ ಹಚ್ಚೋದ್ರಿಂದಾಗಿ ನಿಮಗೆ ಅನುಕೂಲ ಆಗುತ್ತೆ, ಫಂಗಲ್ ಇನ್ಫೆಕ್ಷನ್ ಕಡಿಮೆ ಆಗುತ್ತೆ. ನಾವು ಹೇಳುವಂಥ 10 ಮನೆ ಮದ್ದುಗಳಲ್ಲಿ 10 ಉಪಯೋಗಿಸ್ಬೇಕು ಅಂತ ನಾವು ಹೇಳ್ತಾ ಇಲ್ಲ. 2 ಇಂಟರ್ನಲ್ಲು 2 ಎಕ್ಸ್ಟರ್ನಲ್, ಬೆಳಗ್ಗೆ 1 ಸಂಜೆ 1 ಟ್ರೈ ಮಾಡ್ತಾ ಬನ್ನಿ. 4 ಮನೆ ಮದ್ದು, 2 ಇಂಟರ್ನಲ್ಲು 2 ಎಕ್ಸ್ಟರ್ನಲ್ಲು ಟ್ರೈ ಮಾಡ್ತಾ ಬನ್ನಿ. ಖಂಡಿತವಾಗಿ ನಿಮಗೆ ಪರಿಣಾಮ ಗೊತ್ತಾಗುತ್ತೆ.
ಒಂದು ವೇಳೆ ಕಡಿಮೆ ಆಗಿಲ್ಲ ಅಂದರೆ ನೀವು ನೆಕ್ಸ್ಟ್ ಮನೆ ಮದ್ದಿಗೆ ಶಿಫ್ಟ್ ಆಗಲಿಕ್ಕೆ ಆಗುತ್ತೆ. ಆದರೆ ನಾನು ಈಗಾಗಲೇ ಹೇಳಿದಂತೆ ಯಾವುದೇ ಅಡ್ಡ ಪರಿಣಾಮ ಇಲ್ಲದೇ ಇದ್ದ ಕಾರಣ ನೀವು ಯಾವುದೇ ಭಯ ಇಲ್ಲದೆ ಇದನ್ನು ಉಪಯೋಗಿಸ್ಬೋದು. ನೆಕ್ಸ್ಟ್ ನಾವು ನೋಡೋದಾದರೆ ಫಂಗಲ್ ಕಷಾಯ. ಈ ಕಷಾಯದಲ್ಲಿ ಆ್ಯಂಟಿ ಫಂಗಲ್ ಪ್ರಾಪರ್ಟೀಸ್ ಜಾಸ್ತಿ ಇರುತ್ತೆ. ಅಂದರೆ ಹರ್ಬಲ್ ಎಕ್ಸ್ಟ್ರಾಕ್ಟ್ಸ್ ಇರುತ್ತೆ. ಫಂಗಸ್ನ ತಡೆಗಟ್ಟಲಿಕ್ಕೆ ಹರ್ಬಲ್ ಎಕ್ಸ್ಟ್ರಾಕ್ಟ್ಸ್ ಇರೋದ್ರಿಂದ ಫಂಗಲ್ ಕಷಾಯ ಪ್ರತಿದಿನ ನೀವು 2 ಸಲ ಕುಡಿಬೋದು. ಅದೇನೆಂದರೆ 2 ಸ್ಪೂನ್ ಕಷಾಯ ಪೌಡರ್, ಅದಕ್ಕೆ 2 ಗ್ಲಾಸ್ ನೀರನ್ನು ಹಾಕಿ ಕುದಿಸಿ ಅದನ್ನು 1 ಗ್ಲಾಸ್ ಆಗೋ ತನಕ ಬಾಯ್ಲ್ ಮಾಡಿ ಅದನ್ನು ಹಾಗೇ ಕುಡಿಯೋದು. ದಿನದಲ್ಲಿ 2 ಸಲನಾದರೂ ಸೇವಿಸಬೇಕಾಗುತ್ತೆ. ಸೊ ಈ ಫಂಗಲ್ ಕಷಾಯ ಅನ್ನುವಂಥದ್ದನ್ನು ನಾವು ನಿಮಗೆ ಕಳಿಸ್ಕೊಡ್ತೇವೆ. ಕೆಳಗೆ ಬರ್ತಾ ಇರುವಂಥ ನಂಬರಿಗೆ ಕರೆ ಮಾಡಿದರೆ ನಾವು ನಿಮ್ಮ ಮನೆಗೆ ಕಳಿಸ್ಕೊಡ್ತೇವೆ. ಇದನ್ನು ಎಲ್ಲ ಹರ್ಬಲ್ ಫಂಗಸನ್ನು ಹೊಡೆದೋಡಿಸುವಂತಹ ಎಕ್ಸ್ಟ್ರಾಕ್ಟನ್ನು ಉಪಯೋಗಿಸಿ ಈಗ 10 kg 1 kg ಎಕ್ಸ್ಟ್ರಾಕ್ಟ್ ತೆಗೆದು ಆ ಎಕ್ಸ್ಟ್ರಾಕ್ಟನ್ನು ಸೇರಿಸಿ ಮಾಡಿದ್ದಾಗಿದೆ. ಸೊ ಈ ಒಂದು ಪೌಡರ್ನ ಈಗಾಗಲೇ ಮೇಡಮ್ ಹೇಳಿದಂತೆ 2 ಗ್ಲಾಸ್ ನೀರಿಗೆ 2 ಚಮಚ ಹಾಕಿ ಕುದಿಸಿ 1 ಗ್ಲಾಸಿಗೆ ತಂದು ಬೆಳಗ್ಗೆ ಅರ್ಧ ಲೋಟ, ಸಂಜೆ ಅರ್ಧ ಲೋಟ, ಖಾಲಿ ಹೊಟ್ಟೆಗೆ ಅಥವಾ ಆಹಾರ ತೆಗೆದುಕೊಂಡು 2 ತಾಸಿನ ನಂತರ ಬೆಳಗ್ಗೆ ಹಾಗೂ ಸಾಯಂಕಾಲ ಕುಡಿತಾ ಬಂದರೆ ಫಂಗಸ್ಸನ್ನು ಕರುಳಿನಿಂದ ಕೂಡ ತೆಗಿಲಿಕ್ಕಾಗುತ್ತೆ. ತನ್ಮೂಲಕ ದೇಹದಲ್ಲಿರುವಂಥ ಫಂಗಸ್ ಕೂಡ ಕಡಿಮೆ ಆಗುತ್ತೆ. ಮತ್ತೊಂದು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಿರೋದು ಇಂಟರ್ನಲ್ಲಿ ನಾವು ಸೇವಿಸುವಂಥದ್ದು ಯಾವುದಂತ ಹೇಳಿದರೆ ಪ್ರೋಬಯೋಟಿಕ್ಸ್ನ ಸಂಖ್ಯೆಯನ್ನು ಜಾಸ್ತಿ ಮಾಡೋದು. ಪ್ರೋಬಯೋಟಿಕ್ಸ್ನ ಸಂಖ್ಯೆ ಜಾಸ್ತಿ ಆದರೆ ಏನಾಗುತ್ತೆ? ಪ್ರೋಬಯೋಟಿಕ್ಸ್ನ ಸಂಖ್ಯೆ ಜಾಸ್ತಿ ಆದರೆ ಮೊದಲನೇದಾಗಿ ನಮ್ಮ ಒಳ್ಳೆ ಬ್ಯಾಕ್ಟೀರಿಯಾಸ್ ಏನಿದೆ, ಒಳ್ಳೆ ಬ್ಯಾಕ್ಟೀರಿಯಾಸ್ನ ಸಂಖ್ಯೆ ಜಾಸ್ತಿ ಆಗುತ್ತೆ. ಅದಲ್ಲದೆ ಫಂಗಸ್ನ ಗ್ರೋತ್, ಬೆಳವಣಿಗೆ ಏನಿದೆ ಅದು ಜಾಸ್ತಿ ಆಗಲಿಕ್ಕೆ ಬಿಡೋದಿಲ್ಲ. ಒಳ್ಳೆ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಬಂದು ಕೆಟ್ಟ ಬ್ಯಾಕ್ಟೀರಿಯಾಗಳ ಸಂಖ್ಯೆಯನ್ನು ಜಾಸ್ತಿ ಆಗಲಿಕ್ಕೆ ಬಿಡದೇ ಇರೋದ್ರಿಂದ ಪ್ರೋಬಯೋಟಿಕ್ಸ್ ತಗೊಳ್ತಾ ಇದ್ದರೆ ಹೆಚ್ಚು ಪ್ರೋಬಯೋಟಿಕ್ಸ್ ನಾವು ಸೇವನೆ ಮಾಡಿದರೆ ಫಂಗಲ್ ಇನ್ಫೆಕ್ಷನ್ ತಡೆಗಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಒಳಗಿಂದ ಅದನ್ನು ಹೊರಗೆ ಬರಲಿಕ್ಕೆ ಬಿಡೋದಿಲ್ಲ. ಯಾವುದು ಪ್ರೋಬಯೋಟಿಕ್ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದರೆ ಯೋಗರ್ಟ್, ಮೊಸರು, ಮಜ್ಜಿಗೆ ಇದೆಲ್ಲ ನಾರ್ಮಲ್ ಆಗಿ ನಾವು ಸೇವನೆ ಮಾಡ್ತೀವಿ ದಿನದಲ್ಲಿ. ಅದು ಹೆಚ್ಚು ಸೇವನೆ ಮಾಡೋದ್ರಿಂದ ಕೂಡ ಫಂಗಲ್ ಇನ್ಫೆಕ್ಷನನ್ನು ತಡೆಗಟ್ಬೋದು. ಸೊ ಈ ಒಂದು ಮೊಸರಿನಲ್ಲಿ ಒಳ್ಳೆಯ ಬ್ಯಾಕ್ಟೀರಿಯಾ ಇದೆ. ಸೊ ಜೊತೆಗೆ ನೀವು ಸೋರ್ ಕ್ರೋಟ್ ಅಂತ ನೀವೇ ಮಾಡ್ಕೊಳ್ಬೋದು. ಕ್ಯಾಬೇಜನ್ನು ಕಟ್ ಮಾಡಿ ಕ್ಯಾಬೇಜ್ಗೆ ಸ್ವಲ್ಪ ಉಪ್ಪನ್ನು ಹಾಕಿ 1 ವಾರಗಳ ಕಾಲ ಒಂದು ಜಾರ್ನಲ್ಲಿ ಇಡುವಂಥದ್ದು. ಆವಾಗ ಅದು ಹುಳಿ ಆಗುತ್ತೆ, ಅಲ್ಲಿ ಬ್ಯಾಕ್ಟೀರಿಯಾಗಳು ರೆಡಿ ಆಗುತ್ತೆ. ಅದನ್ನು ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ದಿವಸ ಒಂದು 4-5 ಆ ಕ್ಯಾಬೇಜ್ ಪೀಸ್ಗಳನ್ನು ತಿಂತಾ ಬರೋದು. ಸೊ ಹೀಗೆ ಮಾಡ್ತಾ ಬಂದರೆ 1 ತಿಂಗಳ ತಿಂದು ನೋಡಿ, ಖಂಡಿತ ಪರಿಣಾಮ ಆಗುತ್ತೆ. ಹೇಗೆ ಮಾಡೋದು? 1 ಅಥವಾ 2 ದೊಡ್ಡ ಕ್ಯಾಬೇಜನ್ನು ತೆಗೆದುಕೊಂಡು ಪೀಸ್ ಮಾಡಿ, ದೊಡ್ಡ ಪೀಸ್ ಇರಲಿ, ಅದಕ್ಕೆ ಉಪ್ಪನ್ನು ಹಾಕಿ ಮಿಶ್ರಣ ಮಾಡಬೇಕು. ಸ್ವಲ್ಪ ಆ್ಯಪಲ್ ಸಿಡರ್ ವಿನೆಗರ್ನ ಕೂಡ ಹಾಕ್ಬೋದು. ಇದನ್ನು ಹಾಕಿ ನೀವು ಒಂದು ಜಾರಲ್ಲಿ ಇಡಬೇಕು. ಇದನ್ನು 7 ದಿವಸ ಇಡಬೇಕು. ನಂತರದಲ್ಲಿ ಅದನ್ನು ಫ್ರಿಜ್ಜಲ್ಲಿ ಇಟ್ಬಿಡಬೇಕು. ಫ್ರಿಜ್ಜಲ್ಲಿ ಇಟ್ಟಂತಹ ಈ ಒಂದು ಪ್ರೋಬಯೋಟಿಕ್ 2 ಇರುತ್ತೆ ಇದರಲ್ಲಿ. ಸೊ ಇದನ್ನು ಒಂದು 5-6 ಪೀಸನ್ನು ದಿನ ತಿಂತಾ ಬಂದರೆ ಖಂಡಿತವಾಗಿ ಒಳ್ಳೆಯ ಬ್ಯಾಕ್ಟೀರಿಯಾವನ್ನು ಜಾಸ್ತಿ ಮಾಡಿ ತನ್ಮೂಲಕ ಒಳ್ಳೆಯ ಒಂದು ಬ್ಯಾಕ್ಟೀರಿಯಾಗಳು ಈ ಒಂದು ಕೆಟ್ಟ ಫಂಗಸನ್ನು ತಿಂದಾಕತ್ತೆ. ಸೊ ಹಾಗಾಗಿ ಆ ಒಂದು ಪ್ರಕ್ರಿಯೆಗೆ ನಮ್ಮ ದೇಹವನ್ನು ಒಳಗಾಗುವಂತೆ ನಾವು ಮಾಡಬೇಕು. ಇದು ಎಲ್ಲ ದೃಷ್ಟಿಯಲ್ಲೂ ಆಟೋಇಮ್ಯೂನ್ ಕಾಯಿಲೆಗಳು ಕೂಡ ಒಳ್ಳೆಯದು, IgE ಜಾಸ್ತಿ ಇದ್ದಂಥವರಿಗೂ ಒಳ್ಳೆಯದು, ತುರಿಕೆ ಇದ್ದಂಥವರಿಗೂ ಒಳ್ಳೆಯದು. ಜೊತೆಗೆ ಈ ಫಂಗಲ್ ಇನ್ಫೆಕ್ಷನ್ ಪದೇ ಆಗ್ತಾ ಇದ್ದವರು ಇದನ್ನು ಪ್ರಯತ್ನ ಮಾಡಿ, ಖಂಡಿತ ಸಹಾಯ ಆಗುತ್ತೆ. ಈಗ ಇನ್ನೊಂದು ಮನೆ ಮದ್ದು ಯಾವುದಂತ ಹೇಳಿದರೆ ಎಪ್ಸಮ್ ಸಾಲ್ಟ್ ನಮಗೆ ಶಾಪಲ್ಲಿ, ಅಂಗಡಿಯಲ್ಲಿ ಸಿಗುತ್ತೆ. ಮೆಗ್ನೀಷಿಯಮ್ ಸಲ್ಫೇಟ್ನ ಎಕ್ಸ್ಟ್ರಾಕ್ಟ್ ಇದೆ. ಅದು ಏನು ಮಾಡುತ್ತೆ? ನಮಗೆ ಎಕ್ಸ್ಫೋಲಿಯೇಷನ್ ಮಾಡುತ್ತೆ ಅಂತ ಹೇಳಿದರೆ ಫಂಗಲ್ ಗ್ರೋತ್ ಏನಿದೆ ಅದನ್ನು ತಡೆಗಟ್ಟುವಲ್ಲಿ ಹೆಲ್ಪ್ ಮಾಡುತ್ತೆ. ಹೇಗೆ ಯೂಸ್ ಮಾಡೋದು ಇದನ್ನು ಅಂತ ಹೇಳಿದರೆ, ನೀವು ಸ್ನಾನ ಮಾಡುವಾಗ ಲಾಸ್ಟಿಗೆ 2 ಜಗ್ ನೀರಿಗೆ ಇದನ್ನು 2 ಸ್ಪೂನ್ ಎಪ್ಸಮ್ ಸಾಲ್ಟನ್ನು ಹಾಕಿ ಮಿಕ್ಸ್ ಮಾಡಿ ಹಾಗೇ ಸ್ನಾನ ಮಾಡಿದ ಲಾಸ್ಟಿಗೆ ಇದನ್ನು ಹಾಕೊಳ್ಳೋದ್ರಿಂದ ಅದು ಎಕ್ಸ್ಫೋಲಿಯೇಷನ್ ಮಾಡುತ್ತೆ. ಅಂದರೆ ಫಂಗಲ್ ಗ್ರೋತ್ ಆಗೋದನ್ನು ತಡೆಗಟ್ಟುತ್ತೆ. ಸೊ ಎಪ್ಸಮ್ ಸಾಲ್ಟ್ ಬಾತ್. ಸೊ ಎಪ್ಸಮ್ ಸಾಲ್ಟ್ ನಿಮ್ಮ ಮನೇಲಿ ಟಬ್ ಇದ್ದರೆ ಸೊ ಬಿಸಿನೀರನ್ನು ಹಾಕಿ ಅದಕ್ಕೊಂದು 4-5 ಚಮಚ ಎಪ್ಸಮ್ ಸಾಲ್ಟನ್ನು ಹಾಕಿ ಒಂದು 20 ನಿಮಿಷ ಮಲ್ಕೊಳ್ಳೋದು ಒಳ್ಳೆಯದು. ಟಬ್ ಎಲ್ಲರ ಮನೇಲೂ ಇರೋದಿಲ್ಲ ಆ ಥರದ್ದು ಮಲಗುವಂಥ ಟಬ್ಬು. ಸೊ ಶ್ರೀಮಂತರ ಮನೇಲಿ ಅಷ್ಟೇ ಇರುತ್ತೆ. ಸೊ ಎಲ್ರಿಗೂ ಸ್ನಾನ ಅಂತೂ ಡೈಲಿ ಮಾಡ್ತೀರಾ, ಲಾಸ್ಟ್ ಸ್ನಾನ ಮಾಡುವಂತಹ ಮೇಡಮ್ ಹೇಳಿದಾಗ 2 ಜಗ್ ನೀರಿಗೆ ಒಂದು 2-3 ಚಮಚ ಎಪ್ಸಮ್ ಸಾಲ್ಟನ್ನು ಹಾಕಿ ಕಲಸಿ ಅದರಲ್ಲಿ ಸ್ನಾನ ಮಾಡಿ ಒರೆಸ್ಕೊಂಡ್ಬಿಟ್ರಿ. ಲಾಸ್ಟಲ್ಲಿ ಸೋಪೆಲ್ಲ ಹಾಕಿ ನೀವು ಲಾಸ್ಟಲ್ಲಿ. ಸೊ ಹಾಗೆ ಮಾಡೋದ್ರಿಂದಾಗಿ ಫಂಗಸ್ ಗ್ರೋತನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಆಗುತ್ತೆ. ಸುಮಾರು 10 ಮನೆಮದ್ದುಗಳನ್ನು ಮನೆಯಲ್ಲೇ ಮಾಡುವಂಥ ಉಪಾಯಗಳನ್ನು ಹೇಳಿಕೊಟ್ಟಿದ್ದೇವೆ. ನಾನು ಈಗಾಗಲೇ ಹೇಳಿದಂತೆ 2 ಇಂಟರ್ನಲ್, 2 ಎಕ್ಸ್ಟರ್ನಲ್, 2 ಒಳಗಡೆ ಸೇವಿಸುವಂಥದ್ದು, 2 ಹೊರಗಡೆ ಹಚ್ಚುವಂಥದ್ದು ಮಾಡ್ತಾ ಬನ್ನಿ. ಎಲ್ಲ ಮಾಡಬೇಕು ಅಂತಿಲ್ಲ, ನಿಮಗೆ ಸೂಟ್ ಆಗುವಂಥದ್ದು, ನಿಮಗೆ ಅವೈಲೇಬಲ್ ಇರುವಂಥದ್ದು. ಆಮೇಲೆ ಅದು ಒಂದು ವೇಳೆ ಪರಿಣಾಮ ಆಗಿಲ್ಲ ಅಂದರೆ ಮತ್ತೆ 2 ಸೆಟ್ಟನ್ನು ಟ್ರೈ ಮಾಡ್ಬೋದು. ಸೊ ನಿಮಗೆ ಜಾಸ್ತಿ ಆಪ್ಷನ್ಸನ್ನು ಕೊಟ್ಟಿದ್ದೇವೆ. ನಾನು ಈಗಾಗಲೇ ಹೇಳಿದಂತೆ ಯಾವುದೇ ಅಡ್ಡ ಪರಿಣಾಮವಿಲ್ಲದ ಪರ್ಮನೆಂಟಾಗಿ ಕಡಿಮೆ ಮಾಡಬಹುದಾದಂತಹ ತಿಂಗಳ ಅನುಸರಿಸಿದ್ರೂ ಕೂಡ ಯಾವುದೇ ಅದರದ್ದು
ಸೈಡ್ ಇಫೆಕ್ಟ್ ಆಗದೇ ಇರುವಂಥ ಮನೆಮದ್ದುಗಳಿವು. ಸೊ ಈ ಒಂದು ವಿಷಯವನ್ನು ಬೇರೆಯೊಂದಿಗೆ ಶೇರ್ ಮಾಡ್ಕೊಳ್ಳಿ. ಫಂಗಲ್ ಇನ್ಫೆಕ್ಷನ್ನಿಂದ ನರಳ್ತಾ ಇದ್ದವರು ತುಂಬ ಜನ ಇದ್ದಾರೆ. ಗಜಕರ್ಣ ಇರ್ಬೋದು, ತೊಡೆ ಸಂದಿಯಲ್ಲಿ ತುರಿಕೆ ಇರ್ಬೋದು, ಈ ಥರ ಅನೇಕರಿಗೆ ಸಮಸ್ಯೆ ಕಾಡ್ತಾ ಇದ್ದಾರೆ. ಎಲ್ಲದಕ್ಕೂ ಇದು ಸಹಾಯ ಆಗುತ್ತೆ. ಇದನ್ನು ಪ್ರಯತ್ನ ಮಾಡಿ ನೋಡಿ ಅನ್ನುವಂಥ ಮಾತನ್ನು ಹೇಳ್ತಾ ಡಾಕ್ಟರ್ ಗ್ರೀಷ್ಮ ಅವರು ಇಲ್ಲಿವರೆಗೆ ಬಂದು ನಮಗೆ ಫಂಗಲ್ ಇನ್ಫೆಕ್ಷನ್ ಕಡಿಮೆ ಮಾಡುವಂತಹ 10 ಸರಳವಾದಂಥ ಮನೆಮದ್ದುಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಅವರಿಗೂ ಧನ್ಯವಾದಗಳು. ನಿಮಗೂ ವಂದನೆಗಳು.